ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಂಗೆ. ಮಕ್ಳು ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ. ತಗೊಳ್ಳಿ ತಟ್ಟೆಲಿಕ್ಕಿದೀವಿ ಹಣ್ಣು ಹಂಪಲು ಪಂಚೆ. ಈಗ ಅಣ್ಣಾರೇ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮಗೆ ಬಸ್ಸಿಗೆ ಟೈಮ್ ಆಗ್ತದೆ. ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯವ್ರಿ ಈ ಸ್ವಾಮಿಗಳು. ಮಳಿದಾಯ್ತಲ್ಲ, ಮಳಿದಾಯ್ತು ಆಚೆ ಕಡೆಗೆ. ಇದ್ಯಾ ಸ್ವಾಮಿಗಳು ಈಗಲ್ಲ, ಇವಳು ಯಾವ ಇವಳು ನೋಡಿ ಸ್ವಾಮಿ. ಮಕ್ಳು ಟೈಮ್ ಆಗ್ತದೆ, ಮಕ್ಳಿಗೆ ಹಾಲಿಲ್ಲ ಸ್ವಾಮಿ. ನಾವು ಹೊತ್ತಿಗೆ ತಗೊಳ್ಳಿ. ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ. ನಿಮ್ ಕಷ್ಟ ನಾವು ನಮ್ ಕಷ್ಟ ನೀವು ಪರಿಹಾರ ಮಾಡಿದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನ 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು? ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕ ಬೆಂಕಿಗೆ ಎದ್ದು ಹಾಚ್ಕೋಗು ಅಂತ ಅಂತಾರ ಸ್ವಾಮಿ. ಮಳಿತೈತೆ ಎಲ್ಗೋ. ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ? ನಮ್ಗೆ ನಮ್ಮ ಮಂದೇವ್ರೆ ಸಾಕು. ಯಾ ಯಂತ್ರನು ಬೇಡ, ಮಂತ್ರನು ಬೇಡ, ನಮ್ಮ ಮಂದೇವ್ರೆ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗು ಅಂತ ಅಂತಾರ. 1 ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ? ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದೋಂಗ್ ಮಾಡ್ಲಾ? ಮಗ ಅಮ್ಮನ ಕಾಲು ಕೈ ಬಿದ್ದೋಗ್ತವೆ. ನಿಮ್ ಬಾಯಲ್ಲಿ ಹೇಳು ಸ್ವಾಮಿ ತಪ್ಪಾತು ಅಂತ. ಹಲೋ, ನನಗಲ್ಲ ನಿನಗೆ. ನಿಮ್ಮ ಅಮ್ಮನ್ ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ಅಮ್ಮನ್ ಇದಕ್ಕೆ ನಿನಗ್ ಬಿದ್ದೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮ ಹೆಂಗ್ ಕ್ಷಣಕ್ ಬಿದ್ದೋಗ್ತಾವ? ನನಗಲ್ಲ, ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ಅಮ್ಮ ದೇಶ ನನಗೆ ಬಿದ್ದೋಗ, ನಿನಗೆ ಯಾಕೆ ಗುಂಜಿ ಹೇಳಿದ್ದೆ? ಆಚೆ ಯಾಕೆ ಹೇಳಿದ್ದೆ ನನ್ನ? ನಿನಗೆ ಬಿದ್ದೋಗ್ತಾವಂತೆ. ಹೋಗತ್ತ ನನಗೆಲ್ಲ ಬಿದ್ದೋಗತ್ ನಿನಗೆ. ನೋಡಲ್ಲಿ ಸ್ವಾಮಿಗಳು ಹೇಳ್ತಾವ. ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರು. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನು ಆಚೆಗೆ ಹೋಗು ಅಂತೆಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೆ ಏನೇನ್ ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ, ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ? ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ. ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ. ನೀವು ದೇವ್ರು ಅಂತ ನಂಬಿದೀವಿ ತಾಯಿ. ಅಲ್ಲಪ್ಪ, ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ? ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನ್ ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ ಇಲ್ಲ ಆತರ ಇಲ್ಲ ನೀವು ಅದರ ಮಾತಾಡ್ಬಾರ್ದು. ಅವ್ನು ನನ್ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವ್ನಿಗೆ ಫೋನ್. ಅವ್ನು ನನ್ ಮುಖ ನೋಡಿಲ್ಲ, ನಾನು ಅವ್ನ ಮುಖ ನೋಡಿಲ್ಲ. ಫೋನ್ ನಂಬರ್ ತಗೊಂಡು ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿಂತರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ. ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು, ಬೋರ್ ಹಾಕ್ಸ್ದು, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗ ಆಚಿ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರು ಕಾಲ್ ಇಟ್ಕೊಂಡ್ ಕೊಡ್ತಾವ್ರಿ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ.
ನೋಡು ಕೇಳ್ತಾ ಎದ್ದೋಗುವಂತೆಲ್ಲ ನಿಮ್ಮ ಅಮ್ಮ ಕೇಳಿಸ್ಕಲ್ಲಿ ಅವರು ಸ್ವಾಮಿಗಳು ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ ಅವ್ರು ಯಾರು ಒಳ್ಳೇದಾಗಿರೋದಕ್ಕೆ. ನಮ್ಮ ತೋಟನ ಚೆನ್ನಾಗಿ ಬಂದೋಗಿ ಹಲೋ ಹಲೋ ನಂಬಿ ಅಣ್ಣ ನೀವು ಸ್ವಾಮಿರ್ನ ಒಳ್ಳೇದಾಗುತ್ತೆ. ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ. ನೀ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರು ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕೊಂಬಂದ್ ಸ್ವಾಮಿರ ಹತ್ರ ಕುಂತಿದೀವಿ. ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲ್ವ್ರ ನೀವು ಬಂದಿರೋದು ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಾವ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ. ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸಮಯ ನಿಮ್ಗಲ್ಲಪ್ಪ ಇಲ್ಲಿ ನಮ್ಮ ಇದಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು ಮಕ್ಳಿಗೆ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ. ಅದೇನೋ ಇವ್ರು ಶಿಷ್ಯದು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಕ ತೊಳ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡೆ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು. ಒಂದ್ ಯಾವತ್ತು ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು. ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಕ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು. ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊರಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ. ಅಲ್ಲಿ ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ ಸ್ವಾಮಿ. ಇದು ಪೂಜೆ ಉದುಗಡ್ಡಿ ಸುಚ್ಚಿ ಬರಕ್ಕೆ ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟ್ ಏನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸಮಯ? ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸಮಯ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ, ಓಂ ಶ್ರೀಂ ಗುರುಭ್ಯೋಂ ನಮಃ ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ. ಓಂ ಶ್ರೀ ಏನ್ ಹೇಳ್ಕೊಡಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಡಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ 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 ಶ್ರೀ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕ ಸ್ಟ್ಯಾಂಡ್ ಅಂತ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ ಆಯ್ತಪ್ಪ. ಓಂ ಖಂಡಿತ ಸ್ವಾಮಿ. ಆಯ್ತು. ಆಮೇಲೆ ಸ್ತ್ರೀಯರು ಬರ್ತಾರಲ್ಲ ಅವರು ಸೀರೆ ಉಟ್ಕೊಂಡಿರ್ಬೇಕು. ಸೀರೆ ಮಾಮೂಲಿ ಕುಪ್ಸ ಜಾಕೆಟ್. ಇದು ಡ್ರೆಸ್ಸು, ಜೀನ್ಸ್ ಪ್ಯಾಂಟು, ಟಿ ಶರ್ಟು ಆತರ ಎಲ್ಲ ಹಾಕೊಂಬಾರ್ದು ಅವರು. ಹೇಳ್ತೀನಿ ಬಿಡಿ ಸ್ವಾಮಿ. ಆಯ್ತಾ? ಆಮೇಲೆ ನೀನು ಬರ್ಬೇಕಾದ್ರೆ ನಿನ್ನ ರಕ್ತ ಸಂಬಂಧಕ್ಕೆ ಯಾರಿಗೆ ಆಗ್ಲಿ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ಬೇಡ. ಇಲ್ಲ ಸ್ವಾಮಿ, ಅವತ್ತು ಹೇಳಿರಲ್ಲ. ಯಾರಿಗೂ ಹೇಳ್ಬಿಟ್ಟು ಬರ್ಬಾರ್ದು. ಆಯ್ತು ಸ್ವಾಮಿ. ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಯಾಕೆ ಗೊತ್ತಾ? ಅದು ನಿಂಗೆ ಒಳ್ಳೇದಾಗಲ್ಲ. ನಮ್ಮ ಮನೆಯವ್ರಿಗೆ ಮನೆಗೆ ಹೇಳ್ಬಿಟ್ಟು ಬಾ. ರೋಡ್ ಬರ್ಬೇಕಾದ್ರೆ ಯಾರಿಗೂ ಹೇಳ್ಬಿಟ್ಟು ಬರ್ಬೇಡ. ಆಯ್ತು ಸ್ವಾಮಿ. ಆ ತರ ಹೇಳ್ಬಿಟ್ಟು ಬರ್ಬೇಕು. ಆಯ್ತು ಸ್ವಾಮಿ. ಆಯ್ತಾನಪ್ಪ.
ಹಾ ಆ ತರ ಹೇಳ್ಬಿಟ್ಟು ಬಂದ್ರೆ ನೀನು ನನ್ನ ನಂಬಿದ್ಯಾ ಅಲ್ವಾ ಸ್ವಾಮಿ? ನಾವು ಇಷ್ಟೆಲ್ಲ ಹೇಳಿದ ಮೇಲೆ ನಾವು 100 ರೂಪಾಯಿ ಹಿಂಗೆ ಒಳ್ಳೇದಾಗುತ್ತೆ ಅಂತ ಖರ್ಚು ಮಾಡ್ಕೊಂಡ್ ಬರ್ತೀವಿ. ಆ ತಾಯಿಗೆ ಅನುಕಂಪ ಇದ್ರೆ ಶಾರದಾ ತಾಯಿ, ಶಾರದೆ ಸರಸ್ವತಿ, ಲಕ್ಷ್ಮಿ ಎಲ್ಲ ಒಂದೇ ಸ್ವಾಮಿ. ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಲಿ. ಶುಕ್ರವಾರ ಏನಕ್ಕೆ ಬರೀ ಹೇಳ್ದೆ ಗೊತ್ತಾ ನಿನ್ಗೆ? ಈ ವಿಷಯ ಎಲ್ಲೂ ಲೀಕ್ಔಟ್ ಮಾಡಬೇಡ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಸರಿ ಕೇಳಿಸ್ತಾ ಇಲ್ಲ. ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಾ. ಸರಿ ಕೇಳಿಸ್ತಾ ಇಲ್ಲ. ಬರ್ತಾ ಇದೀನಿ. ಯಾಕೆ ಗೊತ್ತಾ ನಿಂಗೆ ಶುಕ್ರವಾರ ಬರಕ್ ಹೇಳ್ದೆ? ಮಹಾ ಚಂಡಿಕಾಯಾಮ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಿಂಗೆ ಏನಾದ್ರು ಗೊತ್ತಿದ್ಯಾ? ಹಲೋ, ಮಹಾ ಚಂಡಿಕಾಯಾಮ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಿನ್ಗೆ ಏನೋ ಗೊತ್ತಿದ್ಯಾ? ಗೊತ್ತಿಲ್ಲ ಸ್ವಾಮಿ. ಮತ್ತೀಗ ಅದಕ್ಕೆ ಅದನ್ನ ಯಾರೋ ಭಕ್ತಾದಿಗಳು, ಸತ್ಯವಾದ ಮಾತು ಸ್ವಾಮಿ, ಯಾರೋ ಭಕ್ತಾದಿಗಳು ಯಾರೋ ಭಕ್ತಾದಿಗಳು ಮಾಡಿಸ್ತಾರೆ. ಅವ್ರ ಜೊತೆಲಿ ನಿನ್ನೂ ಪೂಜೆ ಕುಂಡಿಸ್ತೀನಿ, ಅದಕ್ಕೆ ಬರಕ್ ಹೇಳಿದ್ದು. ಯಾರು? ಪಂಚ ಸ್ವಾಮಿ ಮಾತಾಡ್ತಾರ. ಹೋಗಮ್ಮ. ಕೊಡ್ತೀನಿ ಬಿಡಮ್ಮ, ಕೊಡ್ತೀನಿ ಬಿಡವ, ಖಂಡಿತ ಕೊಡ್ತೀನಿ. ಹಲೋ ಹಲೋ ಸ್ವಾಮಿ, ಗೊತ್ತಾಯ್ತಾನಪ್ಪ? ಇಲ್ಲಿ ಈಚೆಗೆ ಬಂದ್ರೆ ಎಲ್ಲ ಹಿಂಗ್ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಿಮ್ಗೆ ಡಿಸ್ಟರ್ಬ್ ಆಗ್ತೈತೆ ಅಂತ ನಾನು ಒಳಗೆ ಕುಂತಿದ್ದು. ಅಲ್ಲ, ಅವತ್ತು ಶುಕ್ರವಾರ ಮೊದಲನೇ ಪೂಜೆ ಯಾರೋ ದೊಡ್ಡ ಶ್ರೀಮಂತರು ಮಾಡಿಸ್ತಾ ಇದಾರೆ. ಆಯ್ತು ಸ್ವಾಮಿ. ಅವ್ರ ಜೊತೆಗೆ ನಿಮ್ಮನ್ನು ಕುಂಡಿಸ್ತೀನಿ. ನಿಮ್ಗೆ ಬಡವ್ರಿಗೆ ಒಳ್ಳೇದಾಗಬೇಕು. ಒಳ್ಳೆ ಸ್ವಾಮಿ ಅಲ್ವಾ? ನಿಮ್ಗೆ ಬಡವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಕುಂಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಗೆಲ್ಲ ಒಳ್ಳೇದ್ ಮಾಡಿಸಿ ಪೂಜೆ ಮಾಡಿಸ್ತೀನಿ. ಆಯ್ತು ಸ್ವಾಮಿ. ಆಯ್ತಾ? ಆಯ್ತು. ಶುಕ್ರವಾರ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಹಲೋ, ಶುಕ್ರವಾರ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇದೆಲ್ಲ ಹೇಳಕ್ ಹೋಗ್ಬೇಡ, ಎಲ್ಲೋ ಲೀಕ್ಔಟ್ ಆಗಕ್ ಹೋಗ್ಬೇಡ. ಅದು ಮೀಡಿಯಾದವ್ರಿಗೆಲ್ಲ ಗೊತ್ತಾದ್ರೆ ಬಂದು ವಿಡಿಯೋ ಫೋಟೋ ಎಲ್ಲ ಹೊಡೆದ್ಬಿಡ್ತಾರ ಅವರು. ಒಳ್ಳೇದಾಗ್ಬೇಕು ನಮಗೆ, 4 ಜನಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ. ಮಿನಿಸ್ಟರ್ ಬರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬರ್ತಾ ಇರೋದು, ಅವ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಸ್ವಾಮಿ. ಒಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದ್ ಮಾತಾಡ್ರಿ. ಏನ್ ಡಿಸ್ಟರ್ಬೆನ್ಸ್? ಇಲ್ಲೆಲ್ಲ ಜನ ಕೇಳಿಸ್ಕೊಂತ ಸ್ವಾಮಿ, ಜನಗಳು ಅರ್ಕೋತಾರ ಸ್ವಾಮಿ, ಜನಗಳು ಇದ್ದಾಗೆ ಬೈದಾರೆ ಎಲ್ಲ, ಅದಕ್ಕೆ ಚೆಂದಿಗೆ ಹೋದೆ. ಅವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು ಬರ್ತಾ ಇದಾರೆ. ಯಾರಿಗೂ ಹೇಳಲ್ಲ, ಯಾಕೊತ್ತಾ ಅದನ್ನ ಲೀಕ್ಔಟ್ ಮಾಡಲ್ಲ. ಯಾಕೊತ್ತಾ ಮೀಡಿಯಾದವರು, ಪ್ರೆಸ್ನವ್ರು ಎಲ್ಲ ಬಂದು ತುಂಬ್ಕೊಂಡ್ಬಿಡ್ತಾರೆ. ಅವ್ರ ಜೊತೆಗೆ ನಿಮ್ನು ಪೂಜೆ ಮಾಡ್ತೀನಿ, ನೀವು ಆ ಪೂಜೆಯಲ್ಲಿ ಭಾಗವಹಿಸ್ರಿ. ಆಯ್ತು ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಓಕೆ. ಗುರುಭ್ಯೋ ನಮಃ. 8:00 ಫೋನ್ ಮಾಡ್ತೀನಿ. ಇದು ಇವ್ರದ್ದು ಇದು ಕೋರ್ಟಿನ ಕೇಸ್ ಎಲ್ಲ ಮುಗಿದೋತ ನಿಮ್ದು ಸ್ವಾಮಿ? ಕೋರ್ಟಿಂದೆಲ್ಲ ಆಗೋಯ್ತ್ರ? ಇವ್ರ ಸ್ವಾಮಿಗಳಿಗೆ ಅರ್ಕೆ ಮಾಡ್ಕೊಂಡ್ ಬರ್ತೀನಿ, ಜಲ್ದಾದ್ರೆ ಕುಡಿವೆ ಅಂತ ಕಾಣಿಕೆ. ಇವರು ಶೃಂಗಿ, ಇವರು ಕೋಡಿ ಸ್ವಾಮಿ ಶೃಂಗಿ, ನಮ್ಮೂರ್ ಪಕ್ಕ. ಜಮೀನಿಂದು ಕೋರ್ಟಾಗ ಒಂಚೂರು ಐತೆ. ಇವರು ಆಗರ್ಭ ಶ್ರೀಮಂತ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು. ಒಂದ್ ಸ್ವಲ್ಪ ಕೇಸ್ಗಳು ಹಾಕ್ಬಿಟ್ಟು ಕೋರ್ಟ್ ಆಗಿತ್ತು ಇದು ಇವ್ರದ್ದು ಜಮೀನು. ಹಲೋ ಹಲೋ ಹಲೋ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಸ್ವಾಮಿ. ಸ್ವಿಚ್ ಆಫ್ ಮಾಡಿದ್ದು ಸ್ವಾಮಿ ನಾವು. ಶೃಂಗೇರಿಗೆ ಆ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ. 150 ಜನ ಕೇಳಿದ್ವು. ಎಲ್ಲಿ ಹೇಳಿ ಬರೋದು ನಿಮ್ದು ಮಠ? ಸ್ವಾಮಿ ಎಲ್ಲಿ ಬರೋದು ಮಠ ಸ್ವಾಮಿ? ಹಲೋ, ಎಲ್ಲಿ ಬರೋದು ಮಠ ನಿಮ್ದು? ನಮ್ದು ಅಲ್ಲೇ ಸ್ವಾಮಿ, ಪಕ್ಕದಲ್ಲೇ ಬರುತ್ತೆ. ಎಲ್ಲ 150 ಜನ ತಾತಿ ಸ್ವಾಮಿಗಳು ಒಂದೇ, ಆಮೇಲೆ ಗುರುಭ್ಯೋ ಸ್ವಾಮಿ, ಬಳೆ ಸ್ವಾಮಿ ಎಲ್ಲಾ ಕೇಳಿನಪ್ಪ. ಯಾರು ಇಲ್ಲ, ಆ ಟೈಪ್ನವ್ರು ಇಲ್ಲ ಇಲ್ಲಿ. ಈಗ ನೀವು ಶೃಂಗೇರಿ ಎಲ್ಲಿದ್ದೀರಾ? ನೀವು ಒಂದು 15 ಕಿಲೋಮೀಟರ್ ಬಿಟ್ಟು ಬಂದಿದೀವಿ ಅಲ್ಲೇ ಶೃಂಗೇರಿ. ಬಂದ್ಬಿಟ್ಟಿದ್ದೀರಾ? ಅಲ್ಲಿ ಆಲ್ದೂರು ಅಂತ ಬರುತ್ತೆ, ಬಾಳೆಹೊನ್ನೂರು ರೋಡ್ ಅಲ್ಲಿ. ಆಲ್ದೂರು ಅಂತ ಬರುತ್ತೆ, ಬಾಳೆಹೊನ್ನೂರು ಹತ್ರ.
ಬೇಜಾರಾಗ ಸ್ವಾಮಿ, ನಾವ್ ಎಷ್ಟು ಪಾಠ ಬಿದ್ದು ಬಂದಿದೀವಿ ಗೊತ್ತರ, ಕಕ್ಕೊಂಡೆಲ್ಲ ಇದು ಮಾಡ್ಕೊಂಡು. ಇಲ್ಲ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೀರಾ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಸರಿನಾ. ನಿಮ್ಗೆ ಯಾವ್ದೇ ಪೀಡೆ ಪಿಚಾಚಿ ಸತಿಪತಿ ಕಲಹ ದಾಂಪತ್ಯದಲ್ಲಿ ವಿರಸ ಏನಿಲ್ಲ ಸ್ವಾಮಿ, ಎಲ್ಲ ಹೋಗುತ್ತೆ ನಿಮ್ಗೆ ಸರಿನಾ. ಯಾವ್ದೇ ರೀತಿ ತೊಂದರೆ ಆಗಲ್ಲ ನಿಮ್ಗೆ, ಶತ್ರು ಪೀಡೆ ಎಲ್ಲ ಹೋಗುತ್ತೆ. ಇನ್ನ ಈಗ ನಾವು ಎಲ್ಲಿ ಇವಾಗ ಇದೆಂತ ರಾಣಿ ಬಾಳೆಹೊನ್ನೂರು ಅಂದ್ರೆ ಬಾಳೆಹೊನ್ನೂರ್ ಹತ್ರ ಬಂದು ಆಲ್ದೂರು ಅಂತ ಕೇಳಿ. ಆಲ್ದೂರು ಅಂತ ಆಲ್ದೂರು ಆಲ್ದೂರು ಅಂದ್ಬಿಟ್ಟು ಆಲ್ದೂರ್ ಹತ್ರ ಬಂದು ನನಗೆ ಫೋನ್ ಮಾಡಿ. ಆಯ್ತು ಸ್ವಾಮಿ. ನಮ್ ಶಿಷ್ಯವೃಂದನ ಕಳಿಸ್ಕೊಡ್ತೀನಿ. ಶಿಷ್ಯರುಂದರೆ ಅದೇ ಹೇಳಿ ರಾತ್ರಿ ಫೋನ್ ಮಾಡಿದ್ರು ಸ್ವಾಮಿ. ಶಿಷ್ಯರುಂದರು ಹಿಂಗೆ ಅಂತ ಯಾವ ಶಿಷ್ಯರುಂದರು ಕಾಣ್ಲಿಲ್ಲ, ಯಾರು ಇಲ್ಲ. ಇಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ಒಂದು ಸಿಟಿ ರವಿ ಅವ್ರದ್ದು ಮನೆ ಪೂಜೆಗೆ ಹೋಗಿದ್ದೆ. ಹಂಗ ಇದು ಮನೆ ಪೂಜೆ ಹಚ್ಚಿದ್ರು ಮಿನಿಸ್ಟ್ರು, ಅವ್ರ ಮನೆಗೆ ಹೋಗಿದ್ದೆ. ಸಿಟಿ ರವಿ ಮಿನಿಸ್ಟರ್ ಮನೆಗೆ ಹೋಯ್ತು. ಮಿನಿಸ್ಟ್ರು ಮನೆ ಪೂಜೆಗೆ ಹೋಗಿದ್ದೆ, ಸಿಟಿ ರವಿ ಅವ್ರ ಮನೆಗೆ. ಎಲ್ಲ ಆಯ್ತು. ಮಹಾಮಂಗಳಾರತಿ 12 ಗಂಟೆ ಮುಗಿಸ್ಬಿಟ್ಟು ನಾನು ನಿಂಗೆ ಸಿಗ್ತೀನಿ. ಇದು ಅಲ್ಲ, ಎಲ್ಲಿಗೆ ಬಂದು ಬಾಳೆಹೊನ್ನೂರಿಗೆ ಬಂದು ಫೋನ್ ಮಾಡ್ಬೇಕಾ ಸ್ವಾಮಿ? ಸ್ವಾಮಿ ಬಾಳೆಹೊನ್ನೂರಿಗೆ ಬಂದು ಫೋನ್ ನಮ್ಮನ್ಯಾಗ ಸ್ವಾಮಿ ಅಂತ ಬಾಳೆಹೊನ್ನೂರಿಗೆ ಬಂದು ಫೋನ್ ಮಾಡಿ. ಅಲ್ಲಿಗೆ ಬಂದು ಫೋನ್ ಮಾಡಿ. ಆಯ್ತು ಸ್ವಾಮಿ, ಇದೇ ನಂಬರಿಗೆ ಮಾಡ್ತೀವಿ ಸ್ವಾಮಿ. ಇದೇ ನಂಬರ್ಗೆ ಇದೇ ನಂಬರಿಗೆ ಮಾಡಿ ಸ್ವಾಮಿ. ಆಯ್ತು, ಗುರುಭ್ಯೋ ನಮಃ. ಸರಿ, ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಸ್ವಾಮಿ. ನರಸಿಂಹರಾಜು, ಸ್ವಾಮಿಗಳೇ, ಮನೆ ಕಡೆ ಎಲ್ಲ ಸೌಖ್ಯನಾ? ಸೌಖ್ಯ ಸ್ವಾಮಿ. ನಮಗೆ ಇವತ್ತು ತುಪ್ಪ, ಅನ್ನ, ಮೊಸರು ಎಲ್ಲ ಪೂರ್ತಿ 100 ಅಂತರದ್ದೆಲ್ಲ ಕಲಿಸ್ಕೊಂಡ್ ಕುಡ್ದಂಗ ಆಗ್ಬೋದು ಸ್ವಾಮಿ. ಏನಪ್ಪಾ ಅಂತ ಸಂತೋಷ? ಅದೇ 3-4 ಜನ ಮಡಿಕೊಂಡವ್ರು ಏನಾರಲ್ಲ, ಅದಕ್ಕೆ ಅವ್ರಿಗೆಲ್ಲ ಮಯೂರಿ ಹೊಡ್ತಾ ಬಂದೈತೆ. ಏನಪ್ಪಾ? ಕೈಕಾಲು ರೀ, ಮಯೂರಿ, ಆಮೇಲೆ ಎದೆ ಎಲ್ಲ ಉರಿ ಹೊಡ್ತಾ ಬಂದೈತೆ ಅಂತೆ. ಹಂಗಾಗಿ ನಾವು ಇವತ್ತು ದೇವ್ರಿಗೆಲ್ಲ ಪೂಜೆ ಮಾಡಿಸ್ತು, ಮನಸ್ಪೂರ್ವಕ ಪಟಾಕಿ ಹೊಡೆದು ಸ್ವಾಮಿ. ನಾವು ಖಂಡಿತ ಗುರುವಾರದ ದಿನ ಶುಕ್ರವಾರ ಫಸ್ಟ್ನೇ ಪೂಜೆಗೆ ಶೃಂಗೇರಿಗೆ ಇರ್ತೀವಿ ಸ್ವಾಮಿ. ನೀನ್ ತಾಯಿ ಅಷ್ಟು ಒಳ್ಳೇದ್ ಮಾಡದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಅದೇ ಉಲ್ಟಾ ನಿನ್ ಮನೆಯವ್ರಿಗೆ ನಿನ್ಗಾಗುತ್ತೆ, ಗೊತ್ತಾಯ್ತಾ? ಏನ್ ನೋಡಿದ್ರಿ, ಏನಾಗುತ್ತೆ ಸ್ವಾಮಿ? ಅಲ್ಲ, ಅದೇನಾಗುತ್ತೋ ಮುಂದಿನ. ಹಲೋ, ನೀನು ಬರ್ಲಿಲ್ಲ, ತಾಯಿ ಅಷ್ಟೆಲ್ಲ ಮಾಡಿದಾಳೆ, ಬಂದು ಒಂದ್ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಂಗೆ ಕಿವಿ ಕೇಳ್ಸಲ್ವಾ? ಹಲೋ ಸ್ವಾಮಿ, ನಿನ್ ಕಿವಿ ಕೇಳ್ಸಲ್ವಾ? ಎಲ್ಲ ಹೆಂಗೆ ಸ್ವಾಮಿ, ಒಂದು ಕಿವಿಗೆ ಯಾರು ರಪ್ಪನ ಹೊಡೆದ್ಬಿಟ್ಟಿದ್ರು ಒಂದ್ಸಲ. ಯಾರಪ್ಪ? ಹಿಂಗೆ ವಿಶ್ವಾಸದಾಗೆಲ್ಲೋ 3 ದಿನ ಆಯ್ತು ನಾವು ಬಂದು. ನಾವು 3 ದಿನ ಇಲ್ಲ. ಹಲೋ ಹಲೋ, ನೋಡಪ್ಪ ಸ್ವಾಮಿ, ತಾಯಿ ಇನ್ನು ನಿನ್ಗೆ ಆರಂಭ. ನಿನ್ನ ಶತ್ರುಗಳೆಲ್ಲ ನಿಮ್ ಮನೆ ಹತ್ರ ಬಂದು ನಾನ್ ಮಾಡಿ ತಪ್ಪಾಯ್ತು ನರಸಿಂಹಣ್ಣ ಅಂತ ನಿನ್ ಕಾಲು ಹಿಡಿತಾರೆ. ನೀನ್ ಶೃಂಗೇರಿಗೆ ಬಂದು ನನ್ ಕೂಡ ವಸ್ತು ತಗೊಂಡೋಗಿ ನಿನ್ ಮನೇಲಿ ಇಕ್ಕೊಂಡ್ರೆ ಇವತ್ತು ಹೆಂಗೆ ನಿನಗ್ ಫೋನ್ ಮಾಡಿ ಹೇಳಿದ್ರು ಅದೇ ತರ ನೀನ್ ಬಂದು ನಿನ್ ಎದುರಿಗೆ ಊರಿನ ಜನದ ಮುಂದೆ ನಿನ್ ಕೈ ಕಾಲು ಹಿಡಿತಾರೆ. ಹಲೋ, ಏನ ಪ್ರಸಾದ ಊಟ ಮಾಡ್ತಾನೆ, ದೇವ್ರ ಪ್ರಸಾದ ಊಟ ಮಾಡೋಣ ಅಂತ ಒಂಚೂರು ಕೈ ತೊಳ್ಕೊಂಡೆ ಸ್ವಾಮಿ. ಈಗ ರೇ ಒಂದ್ ಸ್ವಲ್ಪ ನಾನು ಫೋನ್ ಮಾಡಿದಾಗ ನೀನ್ ಕರೆಕ್ಟಾಗಿ ಮಾತಾಡೋದ್ ಕಲ್ತ್ಕೋ. ನೀನ್ ತಿನ್ನೋದು ಎಲ್ಲಿ ಹೋಗಲ್ಲ, ತಿನ್ನೋದಿರುತ್ತೆ. ನೀನು ನನ್ ಸನ್ನಿಧಾನಕ್ಕೆ ಬಂದು ಹೋದ್ಮೇಲೆ ನಿನ್ನ ಶತ್ರುಗಳೆಲ್ಲ ಹೇಳಿದ್ಯಲ್ಲ ಹೆಸರುಗಳು, ಹಲೋ ಹಲೋ ಸ್ವಾಮಿಗಳೇ, ನಿನ್ ಶತ್ರುಗಳೇ ರಾತ್ರಿ ಎಲ್ಲ ಹೆಸರು ಹೇಳ್ದಲ್ಲಪ್ಪ, ಅವರೇ ಬಂದು ನಿನ್ ಕಾಯಲ್ಲಿ ಹಿಡಿತಾರೆ. ಆಯ್ತು, ಇದು ಯಾರು ತಗೊಂಡು ಪಟಾಕಿ ಮಾಡಿದ್ದಾರೆ? ಗಂಡ್ ಮಕ್ಳು ಮದುವೆ ವಯಸ್ಸಿನ ಮಕ್ಳು ಮಾಡಿಕೊಂಡು ನೀವು ಹಿಂಗೆಲ್ಲ ಮಾಡಿದ್ರೆ ಸಮಾಜ ಒಪ್ಪುತ್ತ? ಆಮೇಲೆ ನೀನೇನ್ ಮಾಡಿದೆ ಅಂತ ಕ್ವಶನ್ ಮಾಡಿ ಮಕ್ಳು ಮರಿ ಕೇಳಿದ್ ನಾವೇನ್ ಹೇಳೋಣ ಸ್ವಾಮಿ? ಮಗ ಚೆನ್ನಾಗ್ ಕೆಲ್ಸಕ್ಕೆ ಹೋಗ್ತಾವ್ರ ಇಲ್ಲ ಚೆಂಗಿಂಗ್ಲ ಅವನು ನಿನ್ನಂಗೆ? ಚೆಂಗ್ಲೇನಿಲ್ಲ ಸ್ವಾಮಿ, HL ಹೋಗ್ತಾವನೆ ಇದು ಬೆಂಗಳೂರಿಗೆ.
ಅದೇನು ಸಪೋರ್ಟ್ ಬೇಕೋ ಮಾಡೋಣ. HL ಅಲ್ಲಿ ಅದೇ ನಿಮ್ಮ ಅತ್ತೆ ಮಗಳು ಪತ್ತೆ ಮಗಳ ಜೊತೆಲಿ ಓಡಾಡ್ತಾನೆ ಅಂತ ಮೊನ್ನೆ ಯಾರು ಹಂಗಂದ್ರು, ದೂರು ಕೊಟ್ರು ನನಗೆ. ಅತ್ತೆ ಮಗಳು ಅಂದ್ರೆ ಸಣ್ಣ ಮಗಿನಿಂದಾನು ಅಮ್ಮಗಿಗೆ 2 ವರ್ಷ ಜಾಸ್ತಿ. ಹೌದಾ? ಹಂಗಾಗಿ ಹೊಂದ್ಕೊಂಡವ್ರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರಿ ಶಿರಾಗೇಟಲ್ಲಿ ಹುಲಿನಾಯಕ್ ಸಂಸ್ಥೆಯಲ್ಲಿ. ಓಹೋ, ಹುಲಿನಾಯಕ್ ಸಂಸ್ಥೆ ಅಲ್ಲ? ಸ್ವಾಮಿ, ಇಂಜಿನಿಯರ್ ಕಂಪ್ಲೀಟ್ ಮಾಡೈತಿ. ಈಗ ಒಂದು 48,000 ಸಂಬಳ ಬರ್ತಾ ಇದೆ ಅದಕ್ಕೆ. ಆಮೇಲೆ ಇಲ್ಲ, ಒಂದು 50 ಎಕರೆ ಫ್ಲಾಟ್ ನೋಡು. ಅದೇ ನಿಮ್ದು ಜಮೀನ್ ಇತ್ರಲ್ಲ 24 ಎಕರೆ. ಅದು ಬೇಡ, 24 ಎಕರೆ ಗುಬ್ಬಿ ಸೈಡ್. ಅಲ್ಲ, ಮಣ್ಣೆ ಮಾರಿ ಕಾವಲ್ ಹತ್ರ. ಅದು ಬೇಡ, ಗುಬ್ಬಿ ಸೈಡ್ ನೋಡು. ಗುಬ್ಬಿ ಸೈಡ್ ಅಂತ ಅಂದ್ರೆ ಅದೇ ಎಕ್ಟಿಗಳು ಜಮೀನ್ ಐತಿ ಸ್ವಾಮಿ. ಒಂದು 30-35 ಎಕರೆ ಜಮೀನ್ ಸಿಗ್ತೈತಿ. ತಿಳ್ಕೊ ಅದನ್ನ. DC ಪರ್ಮಿಷನ್ ತಾಣ ಗೋಮಾಳ ಆದ್ರಾತ ತಾಣನ DC ಅದು ಹೆಂಗೆ ಅಂತ ಅಂದ್ರೆ ಯಾರೋ ತಿಂಗಳು ತಗೊಂಡಿದ್ದಾರೆ. ಏನೊಂದು 10 ಲಕ್ಷ ನಿನಗೆ ಕೊಡ್ತೀನಿ, ಸೈಲೆಂಟ್ ಆಗಿ ಮಾಡೋ ಅದನ್ನ. ಆಯ್ತು ಸ್ವಾಮಿ, ಖಂಡಿತ. ನನಗೆ ಅಂತ ಹೇಳ್ಬೇಡ, ಅಲ್ಲಿ ಯಾರಿಗೂ ಪಬ್ಲಿಕ್ ಮಾಡ್ಬೇಡ. ಆಯ್ತು ಸ್ವಾಮಿ. ಊಟ ಈಗ ಬಂದ ಸ್ವಾಮಿ, ಫಂಕ್ಷನ್ ಮುಗಿಸ್ಕೊಂಡು ಮಗ ತೊಳೆನಂತ ಬಂದೆ. ಗುರುಗಳು ಬಂದ್ರು, ತಡಿ. ಗುರುಗಳು ಕೊಡ್ತೀನಿ ನೋಡಿ ಗುರುಗಳೇ, ನಮ್ ಶಿಶಿನೇ ಒಳ್ಳೇದ್ ಮಾಡಿ ಸ್ವಾಮಿ. ನಮ್ ಶಿಶಿನೇ. ಹಲೋ ಹಲೋ ಸ್ವಾಮಿ. ಓ ನರಸಿಂಹರಾಜು. ಓ ಸ್ವಾಮಿಗಳೇ. ಏನಪ್ಪ ನಿನ್ ಜಾತಕ, ನಿಂದು ಹಿಂಗೆ ನಿಂದೆಲ್ಲ ನಿಂದು ಒಂಥರ, ನೀನು ರಸಿಕ ಕಣೆಯ ನೀನು ಒಂಥರ. ಇಲ್ಲ ಸ್ವಾಮಿ, ಖಂಡಿತ ಇಲ್ರ. ಇಲ್ಲ ನಿನ್ ಜಾತಕ ಪ್ರಕಾರ ಕೇಳ್ದೆ. ಇಲ್ಲಿ ಶ್ರೀನಿವಾಸ್ ಅವ್ರು ಹೇಳಿದ್ರಲ್ಲ, ಯಾವಾಗೇನೋ ಹಂಗೆ ಆಗ್ತಿದ್ರು ಸ್ವಾಮಿ. ಯಾವಾಗ್ಲೂ ಎಣ್ಣೆ ಮೇಲೆ ಇದೀವೋ. ಅವ್ರು ಹೋಗ್ದಂಗೆ ಒಂದೊಂದು ಅಲ್ಲೆಲ್ಲ ಆ ಶೆಡ್ ಒಳಗೈತೆ ಅಂತ ಇವನು ಸೀಮೆ ಸಕಟ ಅಂತ ವಿಶ್ವ ಹೋಗುವಂತ ಕಳ್ಸೋರು. ನಾವೊಂದ್ 5-6 ಜನ ಹೋಗಿ ಬಾಯಿಗೆ ಬಿಟ್ಕೊಂಡ್ಬರಿವ ಸ್ವಾಮಿ. ಅವಾಗ ಅಲ್ಲ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಹೆಣ್ಣು ಒಂದು ತಾಯಿ ಸಮಾನ ಅಲ್ವಾ, ಒಂದು ಶಕ್ತಿ ದೇವತೆ. ಇವನೇ ಒಂದು ತಲೆ ತಿಂದಿತ್ತೇನಪ್ಪ ನಾವು. ಹಲೋ ನರಸಿಂಹರಾಜು. ಹಲೋ ಸ್ವಾಮಿ. ನೀನು ಮದುವೆಗಿಂತ ಮುಂಚೆ ಒಂದು ಹೆಣ್ಣನ್ನ ಬಾಳ್ ಹಾಳು ಮಾಡಿದ್ಯಲ್ಲಪ್ಪ, ಅದು ಶಾಪ ಸ್ವಾಮಿ. ಅದೊಂದು ಕೈ ಮುಗಿತು, ನಿಮ್ ಸುದ್ದಿ ಆಯ್ತು. ಬತ್ತರಿಂದ ಜಗಳ ಹೋಯ್ತು ಸ್ವಾಮಿ ಮನೆಗೊಳಗೆ. ನಾನು ನಮ್ಮ ಮಗಳು ಇಂಥವೆಲ್ಲ ಮಾಡ್ಕೊಂಡ್ಕೊಂಡಿದ್ರೆ ಮನೆಗೆ ಇರಲ್ಲ ಅಂತ ಅದನ್ನೊಂದು ಸುಮ್ನೆ ಒಂದ್ಸಲ ಅಂದ್ಬಿಟ್ಟು ಬಿಟ್ಬಿಡಿ ಸ್ವಾಮಿ. ಇವಾಗ ಗೂಡ್ರು ಹಿಡ್ಕೊಂಡಿದ್ ಮನೆ ಒಳಗೆ ಹೋಗ್ತಾ ಇದ್ವಿ. ಹೌದಾ? ಹ್ಞೂ ಸ್ವಾಮಿ. ಹೋಗ್ಲಿ ಬಿಡಪ್ಪ. ಈಗ ನೀನ್ ಕಷ್ಟ ಎಲ್ಲ ಇದ್ ಮಾಡಿದೀನಿ, ಇನ್ನ ಇವತ್ತು ಕಳೆದ 4 ದಿವಸದಲ್ಲಿ ಎಲ್ಲ ಮುಗಿದೈತೆ ನಿನ್ ಕಷ್ಟ ಎಲ್ಲ. ನಾನೆಲ್ಲ ಇವತ್ತು ಕೊರಿಯರ್ನ ಕಳ್ಸಿದ್ದೆ. ಇದು ಊರ್ ಮಿಸ್ಟೇಕ್ ಆಗಿದೆ, ಓಬಳಾಪುರಕ್ಕೆ ತಗೊಂಡೋಗಿದಂತಲ್ಲ ಯಾರು ನರಸಿಂಹರಾಜು ಅಂತ ಸಿಕ್ಲಿಲ್ಲ. ಓಬಳಾಪುರ ಇರೋದು ಬೆಳಗಾವಿ ಕೊರಟಗೆರೆ ರೋಡ್ ಸ್ವಾಮಿ. ನಮ್ದು ಓಬಳಾಪುರ ಅಲ್ಲ, ಬಳ್ಳಾಪುರ. ಬಳ್ಳಾಪುರನಾ? ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು. ಅದು ಕೊರಿಯರ್, ಅದಕ್ಕೆ ವಾಪಸ್ ಬಂದಿರೋದು ನಮ್ಗೆ. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಓಬಳಾಪುರ ಅಂತ ನಮ್ ಹುಡ್ಗ ಇದ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ. ಅಕ್ಷರ ಅಕ್ಷರ ಒಂದು ಹೆಚ್ಚು ಕಮ್ಮಿ ಹೇ ಸ್ವಾಮಿ. ಓಬಳಾಪುರ ಅಂತ ಬರ್ಕೊಂಬಿಡ. ಅವನು ಯಾರು ಕೇಳಿದ ತುಮಕೂರು ಹತ್ರ. ಅಲ್ಲಿ ಹೆಂಗೆ ಅಂತ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ತುಮಕೂರಲ್ಲಿ ನಮ್ಮ ಆತ್ಮೀಯರೊಬ್ರು ಬರ್ತದೆ ಕೊರಿಯರ್. ಇದು VRL ಅಂತ ಅನ್ನೋದ್ರಾಗೆ ಅಲ್ಲಿ ಒಬ್ರು ನಮ್ಗೆ 3 ತಪ್ಪ ಅಂತ ಒಬ್ಬ ಹುಡುಗ ಅಲ್ಲಿ ಎಲ್ಲ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಲ್ಲಿ ಕ್ಯಾಶಿಯರ್ ಕುತ್ಕೊಂಡಿರ್ತಾರೆ. ಅವ್ರನ್ನ ಕೇಳಿದೆ. ಹೇಳ್ತಾರು, ಕಟ್ಲೆ ದೇವ್ರ ತಾವ್ ಕೇಳಿತೀವಲ್ಲ ಕೊರಿಯರ್ ಬಂದೈತ ಯಾರು ಅಂತ ನಿಂಗೆ ಯಾರೋ ಡೌ ಹೊಡೆದ್ ಕಳ್ಸಿವ್ರು ಹೋಗು ಅಂತ ಅಂದ್ರು. ನಾನಿಲ್ಲ, ಕೊರಿಯರ್ ಕಳಿಸ್ತಾರೆ ಸ್ವಾಮೀಜಿ ಏನೇನು ಅಂತ ಅಂದ್ರು. ಯಾರಪ್ಪ ನನ್ ಬಗ್ಗೆ ಅಷ್ಟು ಇದು ಹಗುರವಾಗಿ ಮಾತಾಡಿದ್ದು? ಹಗುರ ಏನಿಲ್ಲ, ಇದೆಲ್ಲ ಕೊರಿಯರ್ ಕಳ್ಸಲ್ಲ. ನಿಮ್ಗೆ ಯಾರೋ ಇದನ್ ಮಾಡ್ಯವ್ರೆ. ಅವ್ನ್ ಫೋಟೋ ಕೊಡ್ತೀಯ ಒಂಚೂರು, ನೋಡ್ತೀಯ ಬೆಳಿಗ್ಗೆ ಹೊತ್ತಿಗೆ ಏನ್ ಮಾಡ್ತೀನಿ ಅಂತ. ಅದೇನ ಅದು ಯಾವ್ದೋ ಇದ್ರ ಬಗ್ಗೆ ಮಾತಾಡ್ಬೇಡಿ, ಮಳೆ ಇಡ್ಕೊಂಡು ಒಳಗೆ ಬಂದಿದ್ದೀನಿ. ಆಯ್ತು. ಈಗ ಮಂತ್ರ ಹೇಳ್ತೀಯಾ? ಮಗ ವರ್ಷಕ್ಕಂತ ಇದ್ದೀನಿ, ಮಳೆ ಬಂತು. ಅಲ್ಲಪ್ಪ, ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ ತಳಿ. ನಾನೇ ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ. ಆಯ್ತಪ್ಪ, ಓಕೆನಪ್ಪ.
ಮಾಡ್ತೀನಿ ಸ್ವಾಮಿ. ಈಗ ಬಂದು ಇಪ್ಪತ್ತು ಫಂಕ್ಷನ್ಗೆ ಜಲ್ದಿ ಭಕ್ತಾದಿಗಳು ಬೇರೆ ಕಾಯ್ದಿದ್ದಾರೆ. ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ. ಅವ್ರಿಗೆ ಖಂಡಿತ ನಾನೇ ಮಾಡ್ತೀನಿ ಸ್ವಾಮಿ, ಒಂದ್ 2 ನಿಮಿಷ ಬಿಟ್ಟು. ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಹೇಳ್ಬೇಕು ಜಲ್ದಿ ಮಾಡು. ಆಯ್ತು ಸ್ವಾಮಿ. ನಮ್ ಭೂತ ಗಣಾದಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದೊಂದು ಒತ್ತ ಹಿಂಗೆ ಬಾಯಿ ಹೊತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರೆ, ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೇ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி போடு 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 அப்படி ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ತಾಯಿನ ಹಾಕಿ ಅಷ್ಟೋಗ್ದಾಗ ಎಂತ ಆಡ್ತಾರ ನೋಡಿ ನಮ್ಮನ್ನ ಹಾಕಿ. ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಿ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮ್ಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್. 4. ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ, ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಇವನ್ ತಾಯಿನ ಹಾಕಿ ಒಂದ್ಸಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000 ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಸ್ತಬ್ಧ? ಅಯ್ಯೋ ಒಂದ್ ತಾಯಿನ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ. ಹಲೋ. ಬಳ್ಳಾಪುರ ಅಂತ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಟಿರೋ. ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ. ನೀನ್ ಬರಪ್ಪ ಇಲ್ಲಿ. ಏಯ್ ಬಾರ ಇಲ್ಲಿ. ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಸ್ವಾಮಿ? ಇದ್ದೀನಿ. ಆರಾಮಿದ್ದೀವಿ ಸ್ವಾಮಿ. ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಈಗ 2 ಅಮಾವಾಸ್ಯೆಗೆ ಇಂದ ಹಲೋ ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ.
ಏನೋ ಒಳ್ಳೇದಾಗ್ಲಿ ಸ್ವಾಮಿ ಅಂತ ಮಕ್ಕಳು ಅಂತಾರ ಒಳ್ಳೇದಾಗ್ಲಿ ನಮಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ ಬೇಡ ನಿಮ್ಮಿಂದ ಅನುಕೂಲ ಆಗಿದೆ. ಬೇಡ ಬೇಡ ನಿಮ್ ದುಡ್ಡು ನಿಮ್ ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕೆ ಹಾಕ್ಬಿಟ್ರಪ್ಪ. ನಮ್ಗೆ ₹1 ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿರೋ ನನ್ನ ಭಕ್ತಾದಿಗಳಿಗೆ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ನಮಗೇನ್ ದುಡ್ಡು ಕೇಳಿದ್ರೆ ನಾವ್ 1 ಗಂಟೆ ಮಾಡಿಸಿ ಹಾಕ್ತಿವಿ ಅಂತ ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓಟಿವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ, ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವೆಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ಓ ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ ನಾನು ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕು ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತು ಆಯ್ತಾ? ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ 1 ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಯಾರೋ ಸೌಂಡ್ ಜಾಸ್ತಿ ಕೊಡ್ತಾರೆ ನನ್ನ ಮಗ ಗೊತ್ತ. ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ. ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ಅವ್ನ ಅಮ್ಮನ್ನ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವ ಫೋನ್ ಮಾಡಿದ್ರೆ ಹೆಂಗ ಮಾತಾಡೋದ್ ನಿನ್ ಹತ್ರ? ಯಜಮಾನ ನೋಡಿ, ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ, ನನಗೆ ಕಿವಿ ಕೇಳಲ್ಲ. ಅದಕ್ಕೆ ನನಗೆ ತಿಕ್ಕಿಡ್ದೈತ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗ್ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವ್ಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಮತ್ತೀಗ ಅವ್ನ ಅಮ್ಮನ್ನ ಫೋನ್ ಮಾಡಿದಾಗ ಯಾವ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನೀನ್ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾಯಿ ಹೇಳ್ದಂಗ ಆಡ್ತೀವಲ್ರಿ. ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನು ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದ್ ಈಗೆಲ್ಲ 1-2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ? ನನ್ನ ಮಗ ಹಂಗಂತ ಹೇಳಿದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ ಬಕೆಟ್ ಇಕ್ಕದ್ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ. ನಮ್ದು 3 ತಾಕ ಬಕೆಟ್ ಇಕ್ಕೋದು, ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ. ಲೋಫರ್ ನನ್ ಮಗನೇ, ನಾವ್ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡಿದ್ ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟರು. ಅವನ ಅಮ್ಮನಕ್ಕೆ ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗೋ ವ್ಯಾಪಾರ ಆಗ್ತೈತೆ, ನೀವ್ ಹೆಂಗೋ ಜೀವನ ಮಾಡ್ತೀರಾ? ಇಲ್ಲ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದೇನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು ಹೊಡ್ಬಿಟ್ರೆ ಅವ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರತ್ತೆ, ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ
ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಹಾ ಎಷ್ಟು ಕೊಟ್ಟಿದೆ ನನಗೆ? ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದ್ ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳನ್ನ ಸಾಕ್ತಿ, 4 ಜನ ಹೆಂಡತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಅಂತ ಏನಕ್ಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುವನೇ ಯಾರು? ಓಯ್ ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಏನೇನೋ ಮಾತಾಡುದು, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರ ಸೀರೆ ಹಿಂಡ್ ಬಾ ನೀನು, ಅದ ಕಟ್ಟಿಗೆ ನಿಮ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಪ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಕೆಲ್ಸಕೋಗಿ ಬಾಯಿ ಮಣ್ಣಾಕ ಅಂತ. ಹಲೋ ಹಲೋ, ತಲೆ ಬಿಸಿ ಮಾಡ್ಬೇಡ, ಹುಚ್ಚಿಡ್ಬೋದು ತಿರ್ಕೋಬೇಕ ಮಾಡು. ನನಗೆ ಕೇಳೋಂತ ಅವಕಾಶ ಏನೈತಿ ನಿನಗೆ? ಏಯ್ ಲೋಫರ್ ಮನ ಸಂಬಂಧ, ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ, ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದ್ದೀನ. ನಿಮ್ಮ ಮಗನ್ ಹೊಡ್ಕಾದನ್ನ, ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಏಯ್ ಸರಿ ಮಾತಾಡಲ್ಲ ಲೋಫರ್. ಆಯ್ತು ಸ್ವಾಮಿ, ರಾತ್ರಿ ಮಾತಾಡಿದ್ವಲ್ಲ ಅದೆಲ್ಲ ರೆಡಿ ಮಾಡಿರೋ ಸ್ವಾಮಿ, ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಒಳ್ಳೇದು. ಒಳ್ಳೇದು ಸ್ವಾಮಿ. ಓಯ್ ಹಲೋ ಹಲೋ, ಒಂದು ನಿಮಿಷ ನೀನ್ ಹೇಳ್ದಂಗಲ್ಲ ನಾನ್ ಕೇಳೋದು, ನೀನೇನ್ ನನ್ ರೆಡಿ ಮಾಡೋ ಅನ್ನೋದು? ಒಂದ್ ನಿಮಿಷ ನಾನು ಏನು ಕೇಳೋದಕ್ಕೆ ನಿನಗ್ ಫೋನ್ ಮಾಡಿರೋದು. ನೀನ್ ರೆಡಿ ಮಾಡ್ಕೊಳೋದ್ ನನಗ್ ಗೊತ್ತೈತೆ. ಅದೊಂದ್ ಕೆಲ್ಸ ಮಾಡಕ್ಕೆ 100 ನನ್ನ ಹತ್ರ ಸೇವಕರು ಇದಾರೆ, ನೀನ್ ಅದನ್ನ ಹೇಳ್ಬೇಡ, ಗೊತ್ತಾಯ್ತಾ? ಬೆಳಗ್ಗೆ ಅವನಿಗೆ ಮಾಡಿ ನಾನು ಯಾರ ಮಾಡಿವ್ರಿ ಅಂತ. ಹೇಳಿ ಸ್ವಾಮಿ. ಅಲ್ಲ ನೀನೇನ್ ನನ್ಗೆ ರೆಡಿ ಮಾಡ್ಕೊ ಅಂತ ಹೇಳೋದು? ದುಡ್ಡು ಕೊಟ್ಟಿದ್ಯಾ? ಏನ್ಕರ ದುಡ್ಡು ಇಸ್ಕೊಂಡಿದ್ದೀನಿ ನಾನು ನಿನ್ನ ಹತ್ರ? ಮತ್ತೆ ಏನು ಅಷ್ಟು ರೋಪ ಕೆಲ್ಸದ ಆಳ್ಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ, ಆಯ್ತು ಆಯ್ತು ಅಂತ ಕಟ್ ಮಾಡ್ತಿದ್ಯಾ? ಅದ ಶಕ್ತಿ ತುಂಬ್ತೀನಿ ಅಂದ್ರಲ್ಲ. ಶಕ್ತಿ ತುಂಬೋದಕ್ಕೇನೆ. ಮತ್ತೆ ನಾನು ಏನೋ ಒಂದು ವಿಷಯ ಕೇಳ್ಬೇಕಾಗಿತ್ತು. ನಿನ್ ಮನೆ ಇರೋದು ಯಾವ ದಿಕ್ಕಿಗೆ? ಇದು ಸೂರ್ಯ ಹುಟ್ಟದಲ್ಲ ಆ ಕಡೆಗೆ. ಸೂರ್ಯ ಹುಟ್ಟದ? ಸೂರ್ಯ ಹುಟ್ಟೋ ದಿಕ್ಕಿಗೆ ಇಲ್ವಲ್ಲ ನಿನ್ ಮನೆ? ಹುಟ್ತಾ ಇದ್ದಾನೆ ಸೂರ್ಯ, ಎದುರುಗಡೆಗೆ ಬಾಗ್ಲು ಇಲ್ವಲ್ಲ ನಿಂದು. ಯಾ ಕಡೆಗೆ ಇದು? ಚೋಳೂರ್ ಕಡೆಗೆ ನಿಮ್ ಮನೆ ಯಾ ಕಡೆಗೆ ಐತೆ? ತುಮಕೂರು ಕಡೆ ಬಾಗ್ಲು, ತುಮಕೂರು ಕಡೆಗೆ ಬಾಗ್ಲು ಸ್ವಾಮಿ. ತುಮಕೂರು ಕಡೆಗೆ ಅಲ್ಲ, ಕುಣಗುಲ್ ಕಡೆಗೆ ಇರ್ಬೇಕು ನಿನ್ ಬಾಕ್ಲು. ಕುಣಗುಲ್ ಕಡೆಗೆ ಇದು ಬಾತ್ರೂಮ್ ಸ್ವಾಮಿ, ಬಾತ್ರೂಮ್ ಬಾಕ್ಲು. ಹೌದಾ? ಫೋನ್ ಮಾಡೋದಿಲ್ಲ, ಬರ ಅಂತ ದಡ ಬಡ ಅಂತ ಇದು. ಹಲೋ ಹಲೋ, ಈಗ ಕಾಲ ಸಂವತ್ಸರೆ ತೊಂದರೆ ಆಯ್ತಾ? ಬರೇ ಇದನ್ ಕೇಳಿ ಒಟ್ಟು ಉಳ್ಕೊಂಡ್ ನನಗೆ. ಹಲೋ ಹಲೋ ಸಣ್ಣಗಳೇ, ಅಲ್ಲೇ ಎಲ್ಲೋ ಹೋಗ್ತಿದ್ಯಲ್ಲಪ್ಪ? ಇಲ್ಲ ಸ್ವಾಮಿ, ರೋಡಾಗ ನಿಂತಿದ್ದೀನಿ. ಇಲ್ಲಿ ಎಲ್ಲ ಅವರು ಕೇಳಿಸ್ಕೊಂತಾರೆ. ಏನೋ ಮಾಡ್ತಾ ಹೇಳ್ತಾವ ಅಂತ ಇವರೆಲ್ಲ ತಿಳ್ಕೊಂತಾರ. ಹೌದಾ? ಕಾಲ ಸಂವತ್ಸರೆ ಕಾವಲಿದಿಂದ ಕಾಲ ಸಂವತ್ಸರಿನ ಕಾಳಿದ ಶೋಭಿದ ಅಲಸಿದಿಂದ ಲಿಂದ ಸವಿದ. ಒಳ್ಳೆ ಸ್ವಾಮಿ, ಅರ್ಜೆಂಟ್ ಬರ್ತಿದ್ವಿ. ಹಲೋ ನೀನಲ್ವಾ? ಹಲೋ ಹಲೋ, ಏನದು? ಇಲ್ಲದಲೆ ಹಲೋ, ಇಲ್ಲದಲೆ ತಗೊಂಡಿದ್ದೆ ಸ್ವಾಮಿ. ಓಂ ಗುರುಭ್ಯೋ ನಮಃ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಕೇಳು. ಆಯ್ತಾ? ನೋಡು, ವಿಳ್ಯದೆಲೆ ಮಾಡ್ಕೊಂಬಂದಿಯ ಲಕ್ಷ್ಮಿ. ಒಳ್ಳೆ ಸ್ವಾಮಿ, ಒಳ್ಳೇದು. ವಿಳ್ಯದೆಲೆ ಮಾಡ್ಕೊಂಬಂದ್ರ ಸ್ವಾಮಿಗಳು ಯಾರು? ಒಳ್ಳೇದು, ಅದೆಲ್ಲ ಒಳ್ಳೇದಾಗುತ್ತೆ. ನನಗೂ ಯಾಕೋ ರಾತ್ರಿ ಹಂಗೆ ಆಗ್ತಾ ಇತ್ತು. ಹೇಳಿ ಸ್ವಾಮಿ. ನಿನ್ಗೆಲ್ಲ ಒಳ್ಳೇದಾಗೋ ಟೈಮ್ ಒಳಗ್ ಬಂದೈತೆ.
ಆಹಾರ ಸೇವನೆಯಿಂದ ಹಾ ಇದು ಪರಿಪತ್ರಗಳಾಗಿ ಈಗಿನ ಪದಾರ್ಥಗಳು ಏನ್ ಸ್ವಾಮಿ? ಈಗಿನ ಪದಾರ್ಥಗಳು ಹಾ ತುಂಬಾ ಇಲ್ಲಪ್ಪ, ಎಲ್ಲ ಈ ಕಲಮಿಶ್ರಿತ ವಿಷ ಮಿಶ್ರಿತ ಆಹಾರಗಳಾಗಿ ಯಾಕೆ ಎಲ್ಲ ತುಂಬಾ ಆರೋಗ್ಯ ಸರಿಯಾಗಿಲ್ಲಪ್ಪ. ಎಲ್ಲರ ಆರೋಗ್ಯನೂ ನಾವು ಸರಿ ಮಾಡ್ತೀವಿ, ನಿಮ್ದು ಏನು ಸೌಂಡ್ ಬಂದಂಗ ನಿಮ್ದೇ ಆರೋಗ್ಯ ಸರಿ ಇಲ್ಲ ಕಾಣುತ್ತಪ್ಪ. ಅದೇನೆ ಯಾಕೋ ಒಂದ್ ಸ್ವಲ್ಪ ಗ್ಯಾಸ್ ಟ್ರಬಲ್. ಹೇಳಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಸ್ವಾಮಿ ನಾನೇ. ಹಲೋ, ಒಂದ್ ನಿಮಿಷ, ನನಗೆ ಬೇರೆ ಕೆಲ್ಸಗಳಿದಾವೆ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ, ಅವೆಲ್ಲ ದೈವ ಲಿಖಿತ ಅವೆಲ್ಲ ಅಲ್ವಾ? ಇದು ಹೇಳಪ್ಪ ಪಾಪ, ಇದು ಒಂದಿಷ್ಟು ಇದನ್ ಕೊಡ್ತೀನಿ. ಇದು ಏನೋ ಇಲ್ಲಿ ಯಾರು ಕಕ್ಕಿರೋದೆಲ್ಲ ಬಳದಾಗ್ತಾರ ವಾಸನೆ. ಇವ್ರೆ ಒಂದ್ ಪ್ಯಾಕೆಟ್ ಕೊಡ್ತೀನಿ. ಯಾರು ಕಕ್ಕಿ ಹೋಗ್ಬಿಟ್ಟವ್ರಿ ಇಲ್ಲಿ ಸೌಂಡ್ ಬಂದಿಲ್ಲ, ಇಲ್ಲಿ ವಾಸನೆ. ಆಮೇಲೆ ಮಾಡ್ತೀನಿ, ಆಮೇಲೆ ನಾನೇ ಮಾಡ್ತೀನಿ ಸ್ವಾಮಿ. ತಡಿಯಪ್ಪ ಒಂದ್ ನಿಮಿಷ, ಇಲ್ಲೇನೋ ಗಲೀಜಾಗಿದೆ, ವಾಸನೆ ಬರ್ತಾಯ್ತು ಸ್ವಾಮಿ. ಒಂದು ನಿಮಿಷ ತಡಿ. ಹಾ ಆಯ್ತಾ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಇವತ್ ರಾತ್ರಿ ನಾನು ಮಾಡ್ಬೇಕಾಗಿರೋದು, ನಿನ್ನದೊಂದು ಮೂರ್ತಿ ಮಾಡ್ತೀನಿ, ಗೊಂಬೆ. ನಿಂದು ಮಚ್ಚೆ ಎಲ್ಲೈತೆ? ಮಟ್ಟೆ ಮಚ್ಚೆ ಮಚ್ಚೆ ಮೈ ಮೇಲೆ ಮಚ್ಚೆ ಇನ್ನು ಮೇಲೆ ಮ್ಯಾಗಡೆ ಮೇಗಡೆ ಅಲ್ಲೇ ಪಕ್ಕನೆ ಕೂದಲು ಮಧ್ಯದಾಗೈತೆ. ಕರೆ ಮಚ್ಚೆ, ಕರೆ ಮಚ್ಚೆ. ಈಗ ಐತ ಇಲ್ಲ ನೋಡ್ಕೊಳಪ್ಪ ಒಂದ್ಸರಿ. ಇಲ್ಲೆಲ್ಲ ಜನ ಹೆಂಗಸರುಗಳ ಪಾತ್ರೆ ತೆಗ್ತಾವ ಸ್ವಾಮಿ. ತೂ ಅಂತ ಬಿಟ್ಟು ಆಮೇಲೆ ಮಾಡ್ತೀನಿ ಸ್ವಾಮಿ. ಅಲ್ಲಪ್ಪ, ಮಚ್ಚೆ ಐತ ಇಲ್ಲ ನೋಡಪ್ಪ. ನೋಡ್ತೀನಿ, ನೋಡಿ ಫೋನ್ ಮಾಡ್ತೀನಿ ಸ್ವಾಮಿ. ಈಗ ಹಂಗೆ ನೋಡಪ್ಪ, ನಂಗೆ ಟೈಮ್ ಐತೆ, ಬೇರೆ ಕೆಲ್ಸಗಳಿದಾವೆ. ಇದು ಯಾರೋ ವಾಂತಿ ಗಲೀಜು ವಾಸನೆ ಬರ್ತಾಯ್ತು, ಸ್ವಲ್ಪ ಇದನ್ನ ರೆಡಿ ಮಾಡ್ತೀನಿ. ಕಕ್ಕಿರಂಗ್ ಆಗ್ತೀನಿ, ನನಗೆ ವಾಂತಿ ಬಂದಂಗ ಆಗ್ತಾ ಇದ್ರಿ. ಯಾರೋ ವಾಂತಿ ಮಾಡ್ಕೊಂಡಿದ್ರೆ ಅದಕ್ಕೆ ಬೆಳಗ್ಗೆ ಆಗಕ್ಕನ ಮಾಡಿದೆ ನಾನು. ಹಲೋ ಹಲೋ, ಅದು ವಾಂತಿ ಇಂತ ನೋಡ್ಕೊಂಡು ನೋಡಪ್ಪ, ಯಾರ ಮಾಡ್ಬಿಟ್ಟಾರೆ ಸ್ವಾಮಿ ಪರಮಾತ್ಮ. ಯಾಕೋ ಹೊಟ್ಟೆ ಆರೋಗ್ಯನೇ ಸರಿ ಇಲ್ಲ ಈಗ ಮಗ. ಹಲೋ, ಇದೊಂಚೂರು ಗುಡಿಸ್ತೀಯ? ಅಷ್ಟು ಬರ್ತೈತಿ. ಹಲೋ, ಆಮೇಲೆ ಮಾಡಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಇಲ್ಲ, ಯಾಕೋ ಆರೋಗ್ಯ ಸರಿಯಾಗಿಲ್ಲ, ಆಮೇಲೆ ಮಾಡಕ್ ಆಗಲ್ಲ. ತೋರಿಸಿ ಹೇಳಿ, ಅಷ್ಟು ಮಾಡ್ತೀನಿ. ನಿಮ್ಮ ಫುಲ್ ಅಂತ ಬಿಡು. ಹಲೋ ಹೇಳಿ. ಬಾ, ಮಂತಕ್ ಬಾ ಅಂದ್ರೆ ಯಾಕೆ ಬರ್ಲಿಲ್ಲ ನರಸಿಂಹಣ್ಣ? ಫುಲ್ ಟೆನ್ಷನ್ ಐತಿ, ನಿಮ್ ತಾಯಿನ. ಹಲೋ, ನಿಮ್ಮ ಅಮ್ಮನ ಜಾತಿಗಳಿಗೆ ಸುಮ್ಮನೆ ಆಯ್ತು, ನಿಮ್ ತಾಯಿನ ಆಯ್ತು ಯಾವ್ದಾರ. ಹಲೋ ನರಸಿಂಹಣ್ಣ, 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 ತರವಲ್ಲ ತಾಗಿ ನಿನ್ನ. ಹಲೋ, ಹಲೋ, ನಿಮ್ಮ ಅವ್ನ ಅಲೋದ್ರ ಪುಣ್ಯಕ ನೀನ್ ತಾಯಿನ ಹಾಕ್ಯ ಎಲ್ಗೋಗ್ ಬಿದ್ ಬಂದಣ? ನಿಮ್ಮ ಅವ್ನ ದೇಗ್ಸಾಗ ಹೋಗಿ ಬಿದ್ ಬಂದೆ. ತರವಲ್ಲ ತಾಗಿ ನಿನ್ನ ತಂಬೋರೆ ತಾರ ಬರದೆ ಬಾರಿಸಾದಿರೋ ತಂಬೋರೆ. ಹಲೋ, ಹೊಟ್ಟೆಲ್ಲ ಕೆಸರಾಗ್ಬೋದು. ಹಲೋ, ನಿಮ್ಮ ಅಮ್ಮನ ಬೆಳಿಗ್ಗೆ ಅಡೇ ನಮ್ಮ ಅಪ್ಪ ಬಂದೈತ್ ನೋಡಿ, ಮಾತಾಡ್ತದೆ, ಕೊಡ್ತೀನಿ ದುಡ್ಡು ಇಸ್ಕೊಂಡಾಗ ಬರೇಳ್ರಿ. ಹಲೋ
ನಿಮ್ ಉತ್ತಮ್ರ ನೀವು ನಿಮ್ಮ ಫೋನ್ ಏನಕ್ಕೆ ಲೇ ಕಾಸು ಇಸ್ಕೊಂಡೋಗಿ ಬಾರ್ಲ ಬರೀ ಲೇ ನೀನು ಶಾರ್ಟ್ ಹಾಕ್ಸ ಮತ್ತೆ ಕುಡಿದ್ಕೊಂತಿದ್ಯಲ್ಲ ಲೇ ಕಾಸು ಇಸ್ಕೊಂಡೋಗಿ ಬಾರೋ ನರಸಿಂಹ. ಬಟ್ಟೆ ಎಲ್ಲ ಅರ್ದು ಕುಂತವೆ. ಲೇ ನರಸಿಂಹವು ಎಲ್ ಬಿದ್ದಲ್ಲ? ಚಟ ತಾನೇ ತಪ್ಪಿದ್ದೆ. ಕುಡ್ದಿದ್ದೇನೋ? ಅಲ್ಲ ಕುಡ್ದು ಗಾಡಿ ಓಡಿಸ್ತಿದ್ದೆಲ್ಲ. ಏ ಥೋ ನೀನ ವಾಲಸ್ ನನ್ನ ಮಗ, ನೀನು ಎಲ್ಲಿ ಬುದ್ಧಿ ಕಲಿತೀಯವ? ಎಲ್ಲಿ ಕುಡ್ದು ಏ ನರಸಿಂಹ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ. ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದ್ ನಿಮಿಷ. ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಇಂಗ್ಲಿಷ್ನಾಗ ಹೇಳಿ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಹಲೋ ಹಲೋ ಸ್ವಾಮಿ, ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ, ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸತಾಯ ನಮಃ. ನೋಡಪ್ಪ, ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾವ್ರಲ್ಲ ಎಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನ್ಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ. ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನಿಮ್ಗೊಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರೇ ಏನು ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ, ಆ ಟೈಪ್ ಬಡ್ಕಂತಾರ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ರ. ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು. ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ. ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು
ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ರ, ಹಂಗೇನೋ ತಪ್ಪಾಗಿರ್ಬೋದು. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದ ಸ್ವಾಮಿ, ಅದು ಇವ್ ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6-4 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ನಾಗ ಲೀಡ್ ಹಾಕಿದ್ದೀವಿ ಅಂತ ಅದನ್ನ ಹೇಳ್ಕೊಳದ ಸ್ವಾಮಿ. ಪೇಪರ್ಗೆ ತಪ್ಪೈತ ಸಾರದ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ. ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು, ಅಲ್ವಾ? ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ? ನೀನೇ ಮಾಡ್ಕೊಂಡಿರೋದಲ್ವಾ? ಈಗ 3 ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ? ಏನು ಬೇಡ ಬಿಡಿ. ಬೇಡವಾ? ಈಗ ನಿಮ್ ಮನೆ ಮನೆ ನೀನು ಈಗ ನೀನೀಗ ಮನೆ ಕಟ್ಟಬೇಕಲ್ವಾ? ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗ್ಬಾರ್ದು, ದುಡ್ಡಿನ ಸಮಸ್ಯೆ ಏನು ಬರಬಾರ್ದು. ಮನೆ ನಿನ್ಗೆ ಆಗ್ಬೇಕು. ಎಷ್ಟ್ ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ? 2 ಫ್ಲೋರ್. ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ? ಇರ್ಬೇಕಲ್ಲ, ನಿನಗ್ ಗೊತ್ತಿಲ್ವಾ? ಮತ್ತೀಗ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಿಂಗೆ ಎಷ್ಟ್ ಜನ ಮಕ್ಳು ಅಂತ? ನಿನ್ಗೆ ಎಷ್ಟ್ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ? ಇರ್ಬೇಕಲ್ಲ ಅಂತೀಯಲ್ಲ. ಇಲ್ಲಿ ನಮ್ಮ ಇವ್ರ ಮಕ್ಳು ಮರಿ ಎಲ್ಲ ಇಲ್ಲೇ ಇದಾರೆ ಸ್ವಾಮಿ. ಅಲ್ಲ, ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ. ನಿನ್ನ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ? ಅವತ್ತಿಂದ ನಡೀತಾ ಇದೆ, ಮಾಡ್ತಾ ಇದ್ದೀರಾ, ಜನದ ದೃಷ್ಟಿ ಜಾಸ್ತಿ ಇದೆ. ಈಗ ಇವ್ರು ಹಲೋ ಅಲ್ಲ ಅಣ್ಣ, ಚೆನ್ನಿಗಪ್ಪ ಸತ್ತೋದ್ರಣ್ಣ. ನಿಮ್ಮ ಸತ್ತೋದ್ರು ನಿಮ್ಮ ಇಲ್ಲ ಕಂಡ್ರಿ, ಇವ್ರು ಯಾರ ಇವರು ನಿಮ್ಮನ್ನಲ್ಲ ಅಣ್ಣ. ಇವರು ಸುಮ್ನೆ ಅವ್ನ ಅಮ್ಮನ್ನ ಕಣ್ಣೆ ಮಂಜೆ ಹೋದು ಟ್ರೈನ್ ಹೋಗೋದು. ಅಣ್ಣ ಅಣ್ಣ ತಾಯಿ ಸುಳ್ಳಿಲ್ಲ, ಇಲ್ಲಿ ಫೋನ್ ಮಾಡ್ಯವ್ರ ಕಂಡ್ರಿ ಯಾರೋ ಆಗ ನಿಮ್ಮನ್ನಲ್ಲ. ಹಲೋ ಅಣ್ಣ. ಅಣ್ಣ 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 ಅದು ನಿಮ್ಮನ್ನಲ್ಲ ಅಣ್ಣ. ಅಣ್ಣ ಇಲ್ಲಿ ಫೋನ್ ಮಾಡ್ಯಾರ ಕಂಡ್ರಿ ನಿಮ್ಮನ್ನಲ್ಲ. ಅಣ್ಣ ಅಣ್ಣ ಕ್ಯಾಯ ಹೋಗಪ್ಪ ಅಣ್ಣ. ಸೀಟ್ ಅಡಿಗೆ ಹೋಗ್ತೀನಿ ಬಿಡ್ರಿ, ಸೀಟ್ ಬಿಡ್ರಿ, ಇಳಿತೀನಿ ಬಿಡ್ರಿ ನಾನು. ಅಣ್ಣ ಎತ್ಬೋರಿ ಹಂಗೆ ಕೈ ಇಟ್ಕೊಂಡು ಪ್ರಾಯಣಕ್ಕೆ ಅಪ್ಪ ಅಣ್ಣ. ಅಣ್ಣ ಅಯ್ಯೋ ಅಣ್ಣ, ಯಾರೋ ನನ್ನ ಮಕ್ಳು ಕಂಡ್ರಿ, ಅವ್ರು ತಾಯಿನ ಹಾಕಿ ದಿಕ್ಕು ದಶೆ ಇಲ್ಲ ನನ್ನ ಮಕ್ಳು ಮಾಡ್ಬೋದು. ಅಣ್ಣ 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 ಹೌದು, ಹಿಡ್ಕೊಂಡು ಹೋಗ್ಬರ್ತಾನಪ್ಪ ಇನ್ನು. ಅಣ್ಣ ಅಣ್ಣ ಅವ್ರಮ್ಮ ಅಣ್ಣ ಅಣ್ಣ ಅಣ್ಣ, ಯಾವ ಊರಾಗಿದ್ದೀಣ ಅಣ್ಣ? ಏನ್ರಿ ಒಂದು ಕಾಯಿನ್ ಹಾಕಿ ಏನ್ ಫೋನ್ಗಳಿಗೆ ಯಾವ ನಂಬರ್ಗೂ ಕೊಟ್ಬಿಟ್ರೆ ಯಾರ ಅಲ್ಲಿ ಯಾರ ಹೆಣ್ಣುಡ್ಗು ಬೈಕ್ ಕಳ್ಸಿರುತ್ತ. ಅಣ್ಣ ಅಣ್ಣ ಕಾಯಿನ ಹಾಕಿ ಒಂದೇ ಸಮ ಬಡ್ಕಂತ ರಾತ್ರಿಯಿಂದ ನಿದ್ದಿಲ್ಲ ನಮ್ಗೆ. ಅಣ್ಣ ಅಣ್ಣ ನಿಮ್ಮ ತಾಯಿನ ಕ್ಯಾವ್ ಅಣ್ಣ
ಅಣ್ಣ ತುಳ್ಳಿ ಸುಮ್ಮನೆ ತಾಯಿನ ಕ್ಯಾಯ ಮೊದಲೇ ಶಿಕ್ಷೆ ಆಗಿಬಿಡ್ತೀನಿ ನೋಡಿ ನೀವು. ಏ ಅಣ್ಣ ಅಣ್ಣ ಐತಿ ನಿನ್ನೆಯಿಂದಲೂ ಎಕ್ಸಾಮ್ ಐತಿ. ತಪ್ಪ ಏನೋ ತೊಂದ್ರೆ ಆಯ್ತಣ್ಣ ಫೋನ್ ಮಾಡಿದ್ದು? ಇಲ್ಲ ಅಣ್ಣ ಅದಕ್ಕೆ ಈಚೆ ಕಡೆ ಬಂದ್ಬಿಟ್ರಿ. ಯಾರು ಅಂತ ಗೊತ್ತಾಯ್ತಾ? ಹೋಗ್ಲಿ ಅದೇ ಹೊಸೂರ್ಗಾರು ಲಲಿತಾರ ಅಣ್ಣ. ಅಣ್ಣ ಒಳ್ಳೇದಣ್ಣ. ಕಾಫಿ ಆಯ್ತಾ? ಹ್ಞೂ ಅಣ್ಣ ಆಯ್ತು. ನಿಮ್ದಾಯ್ತಣ್ಣ? ಹ್ಞೂ ಆಯ್ತು. ಏನಣ್ಣ ಅದು ಇದ್ರಲ್ಲಿ ನೋಡ್ದೆ ನೆನ್ನೆ ಅದೇನೋ ರೋಪ್ಸೋದಲ್ಲೆಲ್ಲ ಡ್ಯಾನ್ಸ್ ಆಡಿದಿರಲ್ಲಣ್ಣ ತುಂಬಾ. ರೋಪ್ಸೋ? ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲಣ್ಣ ಒಟ್ನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರೇನು ವಾಡ ಆಡಿದ್ದು ನಾವು ನಮ್ಮ ಹುಡುಗರು ಹೋಯ್ದೋಣ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಕೈಶನ್ ಮಾಡ್ಕೊಂಡು ಆಡಿದ್ವು ಅಣ್ಣ. ಜಾಗ ಚೆನ್ನಾಗೈತೆ ಬಿಡಣ್ಣ. ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ. ಅದೇ ನೀವು ಒಬ್ರಿಗೇನ ಎಲ್ಲರೂ ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸು ಅಂದ್ರೆ. ಹ್ಞೂನಣ್ಣ ನಾನೇ ಇದು ಟೀ ಶರ್ಟು ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಕಿವಿಗೆ ವಾಲಿ ಹಾಕಿನು ನಾವೇ. ಏನೋ ನಮ್ಗೇನು ಹಂಗ್ ಬರಲ್ಲಣ್ಣ ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ಮ ಮಗ. ಹೌದಣ್ಣ. ನಮ್ಗೆ ಅವೆಲ್ಲ ಮಾಡಕ್ ಬರಲ್ರ. ನಮ್ ಮಗ ಬಂದಿದ್ ಜೊತೆಲಿ ಮಗ ಮಾಡ್ತಾನ. ಇನ್ನೇನ್ ಊಟ? ಅಣ್ಣ ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ನಾವು ಸಂಡೇ ಅಲ್ವಾ ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸರುಗಳು ಗೊತ್ತಿರಲ್ಲ, ಈ ತಲೆ ಸೇರ್ಕೊಂಡ್ರಿ ಅದು ಇದು ತ್ಯಾಟ್ವೆ ಮಾತು. ಇಲ್ಲ ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ ನಾರಿಂದು. ತೆಂಗಿನ ಮಟ್ಟೆ ನಾರಿಂದು. ತೆಂಗಿನ ಮಟ್ಟೆ ನಾರಿನ ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಒಟ್ಟ ಅದೇ ಹಿಂಗೆ ಫ್ರೀಯಾಗಿ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ಈಗ ನಾವು ನೋಡಂಗೆ ನಾವು ಬಂದ್ ಮೇಂಟೈನ್ ಮಾಡಿದ್ವಿ. ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರ್ಗೆಲ್ಲ ಕೆಲಸ ಮಾಡ್ರಿ, ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವುದೋ ಇದು ಮಿಲಿಟರಿಗೆ ಇವ್ರನ್ನ ಪಾಕಿಸ್ತಾನದಲ್ಲೆಲ್ಲ ಹೊಡೆದಾಕಿರೋದು ಅದು ಎಲ್ಲ ಬರೋಕೆ. ಅದಕ್ಕೇನೆ ಊರಾಗೇನೋ ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡಣ. ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದ್ 2 ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್. ಏನು ನಮ್ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂನು. ಅಲ್ಲ ನಾನ್ ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ನಂತರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಗೊತ್ತಾ, ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತ ಅಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಾ ಅಣ್ಣ? ಮತ್ತೆ ಹಂಗಾಗಿ ತಿರ್ಗಾ ಅದು ಆಮೇಲೆ ನಾವಿವಾಗ ನಾವು ಮನೆಗೆ ಮರ್ಯಾದ್ತೀವಿ. ನಿಮ್ಮ ಅಕ್ಕನೇ ಹಿಂಗೆ ಅಂತೆ, ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟವ್ರು. ನಿಮ್ಮ ಅವ್ರು ಸಾದ್ರ ಮಾಡ್ಕೊಂತ ಮನೆ ಹೆಂಗಸರುಗಳು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇದನ್ನ ಈ ಕಡೆ ತರಿಸ್ಬೇಡ್ರಿ, ಆಮೇಲೆ ಅತ್ತ ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ. ಹಂಗ ಒಳ್ಳೆತನ ಇರ್ಬೇಕು. ಇಲ್ಲ ಅಣ್ಣ ಎಲ್ಲ ಆಯ್ತು. ಮೊನ್ನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬಂದಿ. ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿ ಅಣ್ಣ ಒಂದ್ ನಿಮಿಷ. ಚೆನ್ನಾಗಿದೆ, ಕೊಡ್ತೀನಿ ಕೊಡು. ಮಾತಾಡ್ತಾರ ಅವರು, ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹಗಳು. ಕೊಡ್ತೀನಿ ನೋಡಿ ಅಣ್ಣ. ಕೊಡಿ ಸ್ವಾಮಿ. ಹಲೋ